ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ಸಾಕಷ್ಟು ರಾಜ್ಯದ ಮೇಲೆ, ಜಿಲ್ಲೆಯ ಮೇಲೆ, ತಾಲೂಕಿನ ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಒಂದಿಷ್ಟು ಇವುಗಳನ್ನು ಮೀರಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಪರಿಸ್ಥಿತಿ ಏನು ಅನ್ನೋದ್ರಲ್ಲಿ ಒಂದಿಷ್ಟು ಲಕ್ಷ್ಯ ಕೊಡಬೇಕಾಗಿದೆ ಇವತ್ತು. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಎಲ್ಲ ಜನರಿಗೂ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ, ಒಂದಿಷ್ಟು ಜನರಲ್ ನಾಲೆಜ್ ಕೊಡುವಂಥ ಕೆಲಸ. ಆ ನೆಲೆಯಲ್ಲಿ ಭಾರತ ಇವತ್ತು ಎದುರಿಸುತ್ತಿರುವಂಥ ಆರ್ಥಿಕ ಸಂಕಟಗಳ ಬಗ್ಗೆ ಇವತ್ತು ನಮ್ಮ ಮೋದಿಯವರು ಹೇಳ್ತಾರೆ, ಸಾಕಷ್ಟು ಇಂಪ್ರೂವ್ ಆಗಿದ್ದೀವಿ, ಹಾಗೆ ಹೀಗೆ ಸಾಕಷ್ಟು ಮಾತಾಡ್ತಾ ಇರ್ತಾರೆ. ಅವ್ರು ತಮ್ಮ ಸೋಲುಗಳನ್ನು, ತಮ್ಮ ಆರ್ಥಿಕ ಒಂದಿಷ್ಟು ದಿವಾಳಿತನಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರು ಮಾಡಿದ ದೊಡ್ಡ ಒಂದಿಷ್ಟು ತಪ್ಪಂದ್ರೆ, ಅಪರಾಧಿ ತಪ್ಪು ಅಂತಂದ್ರೆ GST ಮೊದಲು ತಂದಿದ್ದು, ಈಗೇನೋ ತಿದ್ದೇನೋ ಒಂದೆರಡು ಸ್ಲ್ಯಾಬ್ ತಂದು ನಿಲ್ಲಿಸಿದ್ದಾರೆ. ಅದರ ನಂತರ ಮಾಡಿದ್ದು ಇನ್ನೊಂದು ಡಿಮೊನಿಟೈಸೇಷನ್. ಇವಾಗ ಡಿಮೊನಿಟೈಸೇಷನ್ ಗೊತ್ತು ನಿಮಗೆ, ನೋಟ್ಬಂದಿ. ಇವೆರಡು ಕಾರಣದಿಂದಾಗಿ ಇಡೀ ದೇಶದ ಅರ್ಥವ್ಯವಸ್ಥೆ ದಿವಾಳಿಯಾಗಿ ಹೋಯಿತು. ಇನ್ನೊಂದು ದೊಡ್ಡ ಪ್ರಬಲ ಕಾರಣ ಎಲ್ಲ PSU ಅಂದರೆ ಸಾರ್ವಜನಿಕ ರಂಗದ ಉದ್ಯಮಿಗಳು. ಅದು ಸರ್ಕಾರ ನಡೆಸ್ತಾ ಇತ್ತು. ಸರ್ಕಾರಕ್ಕೆ ತಾನೇ ಕೆಲವರು ಶೇರ್ಗಳನ್ನ ಮಾಡ್ಕೊಂಡು ಮಾಡ್ತಾಯಿತ್ತು. ಅದನ್ನು ಪೂರ್ತಿಯಾಗಿ ಪ್ರೈವೇಟ್ದವ್ರು, ಅಂದರೆ ಇಟ್ ಮೀನ್ಸ್ ನಮ್ಮ ಈ ಇನ್ವೆಸ್ಟರ್ಸ್ ಅಂತ ಕರಿತೀವಲ್ಲ, ಈ ಎಲ್ಲ ಕಾರ್ಪೊರೇಟ್ಗಳಿಗೆ ಕೊಟ್ಬಿಟ್ರು. ಅವೆಲ್ಲ ಉದ್ಯೋಗಗಳು ಇವತ್ತು ಪೂರ್ತಿಯಾಗಿ ಇಲ್ಲ ಅನ್ನೋ ಹಂತಕ್ಕೆ ಬಂದಿತ್ತು. ಬ್ಯಾಂಕಿಂಗ್ ಸೆಕ್ಟ್ರು ಅಷ್ಟಾಗಿದೆ, ಅಲ್ಲೂ ಏನು ಇಲ್ಲ. ಎಲ್ಲನೂ ಅದಕ್ಕೂ ನಿಮ್ಗೆ ಗೊತ್ತದ, ಈಗಾಗಲೇ ಈ ಕಾರ್ಪೊರೇಟ್ಗಳಿಗೆ ರಿಟರ್ನ್ ಅಪ್ ಮಾಡಿ ಅಲ್ಲೂ ದುಡ್ಡನ್ನು ಕೊಲ್ಲ ಮಾಡಿದಂಗೆ ಆಗಿದೆ. ಹೀಗಾಗಿ ಇವತ್ತು ಭಾರತ ಅತ್ಯಂತ ಕಠಿಣ ಸಂದರ್ಭದಲ್ಲಿದ್ದಾಗ ಅಮೇರಿಕ ಜೊತೆಗೆ ಗೆಳೆತನ ಕೆಟ್ಟು ಹೋಗಿಬಿಟ್ಟದ. ಅಮೇರಿಕಾ, USA, ಟ್ರಂಪ್ ಇವರ ಅತ್ಯಂತ ಆತ್ಮೀಯ ಮಿತ್ರ ಇವ್ರ ಜೊತೆಗೆ ಬಂದರು. ಅಹಮದಾಬಾದ್ನೊಳಗೆ ತೂಗುವೆ